ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪುತ್ರನ ಪರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರ್ಜರಿ ಮತಬೇಟೆ ಕೂಡ ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಕುವೆಂಪು ನಗರದಿಂದ ಆಟೋ ಸ್ಟ್ಯಾಂಡ್ಗಳಿಗೆ ತೆರಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತಬೇಟೆ ನಡೆಸಿದ್ದಾರೆ. ಈ ಬಾರಿ ಸ್ಥಳೀಯ ಅಭ್ಯರ್ಥಿಗೆ ಮತ ಹಾಕಿ ಅಂತ ಮತದಾರರಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಿಮ್ಮ ಕಷ್ಟ ಸುಖಕ್ಕೆ ನಮ್ಮ ಸರ್ಕಾರ ಸ್ಪಂದನೆ ಮಾಡುತ್ತೆ. ನನ್ನ ಮುಖ ನೋಡಿ ನನ್ನ ಪುತ್ರನನ್ನ ಬೆಂಬಲಿಸಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೇ ಸಂದರ್ಭದಲ್ಲಿ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಲೋಕಸಭೆ ಚುನಾವಣಾ ಅಖಾಡದಲ್ಲಿ ಆಗಲೇ ಚುನಾವಣೆ ಕಾವು ರಂಗೇರಿದೆ ಅಂತ ಹೇಳ್ಬೋದು. ಒಂದು ಕಡೆ ಇವತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಪರವಾಗಿ ಒಂದು ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇವತ್ತು ಕುಂದಾನಗರಿ ಬೆಳಗಾವಿಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಟೋವನ್ನು ಹತ್ತಿ ಒಂದು ಚುನಾವಣಾ ಪ್ರಚಾರದಲ್ಲಿ ಇರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಶ್ರಮಿಕ ಮತ್ತು ಏನು ದುಡಿಯುವಂಥ ವರ್ಗ ಏನಿದೆ, ಆಟೋ ಚಾಲಕರ ಅವ್ರ ಕಷ್ಟ ಸುಖಗಳನ್ನು ಕೇಳುವ ಮೂಲಕ, ಜೊತೆಗೆ ಆ ಒಂದು ಆಟೋ ಚಾಲಕರನ್ನ ಭೇಟಿಯಾಗಿ ಆಟೋದಲ್ಲಿಯೇ ಒಂದು ಚುನಾವಣಾ ಪ್ರಚಾರ ರ್ಯಾಲಿ ಮಾಡುವ ಮೂಲಕ ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಹೋಗಿ ಎಲ್ಲ ಆಟೋ ಚಾಲಕರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಬಾರಿ ಸ್ಥಳೀಯ ವ್ಯಕ್ತಿಗೆ ಒಂದು ಮತವನ್ನು ಕೊಡಬೇಕು, ನನ್ನ ನೋಡಿ ಓಟನ್ನು ಹಾಕಿ, ಪಕ್ಷವನ್ನು ನೋಡಬೇಡಿ ನನ್ನ ನೋಡಿ ಓಟ್ ಹಾಕಿ ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕೇಳೋಣ. ಮೇಡಮ್, ಬೆಳಗ್ಗೆಯಿಂದ ಆಟೋ ಎಲ್ಲೇ ಯಾತ್ರೆ ಮಾಡ್ತಾ ಇದ್ರೆ, ಒಂದು ಕಡೆ ಇವತ್ತು ಬಿಜೆಪಿ ಅಭ್ಯರ್ಥಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಎರಡನೇ ಸುತ್ತಿನ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಯಾವ ರೀತಿ ಇದೆ, ಹೇಗೆ? ತುಂಬಾ ಒಳ್ಳೆ ವಾತಾವರಣ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಶ್ರಮಿಕರಿಗೂ, ಎಲ್ಲ ನನ್ನ ಆಟೋ ಅಣ್ಣ ತಮ್ಮಂದ್ರಿಗೆ ಇವತ್ತು ಪುಕ್ಕಟೆಯಾಗಿ ಕರೆಂಟ್ ಕೊಡ್ತೀವಿ. ಅವರ ಮನೆಗಳಿಗೆ ಗೃಹಲಕ್ಷ್ಮಿ ಅಂತ ಹೇಳಿ ಯಜಮಾನಿಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಅಕ್ಕಿಗೆ ಯಾರು ಮಧ್ಯವರ್ತಿ ಇಲ್ಲದೆ 5 ಕೆಜಿ ಅಕ್ಕಿಗೆ ದುಡ್ಡು ಕೊಡ್ತೀವಿ. ಅನೇಕ ಕಾರ್ಯಕ್ರಮಗಳು ನಮ್ಮದು. 5 ಗ್ಯಾರಂಟಿಯನ್ನು ಇವತ್ತು ಅನುಷ್ಠಾನ ಮಾಡಿ, ಫ್ರೀ ಬಸ್ಸನ್ನು ಮಾಡಿದ್ದೀವಿ. 5 ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿ ಇವತ್ತು ಎಲ್ಲ ಜನ ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಮೃಣಾಲ್ ಜೊತೆ, ಈ ಆಟೋ ಸಂಘಟನೆಗಳ ಜೊತೆ ನನ್ನ ಮಗ ಮುಂಚೆಯಿಂದನೂ ಬಹಳಷ್ಟು ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಗ್ರಾಮೀಣ ಭಾಗದಲ್ಲಿ ಆಟೋ ಸಂಘಟನೆಯವರು ಅವನನ್ನು ಸ್ವಂತ ತಮ್ಮ ಅಂತಾರೆ. ಅವರ ಒಂದು ಹಬ್ಬ ಹರಿದಿನ, ಅವರ ಮನೆಯ ಕಾರ್ಯಕ್ರಮ ಏನಿದ್ರು ಮೃಣಾಲನ್ನು ಅವನು ಬಿಡೋದಿಲ್ಲ. ಸೊ ಅವನು ಒಂದು ಗ್ರಾಮೀಣ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದ, ಇವತ್ತು ವಿಸ್ತಾರ ಆಗ್ತಾ ಇದೆ. ಅದಕ್ಕೆ ಎಲ್ಲ ಅಣ್ಣ ತಮ್ಮಂದ್ರ ಹತ್ರ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮೃಣಾಲ್ಗೆ ಸಹಾಯ ಮಾಡಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೇನೆ. ಒಂದು ಕಡೆ ನಿನ್ನೆಷ್ಟು ಮಾಜಿ ಸಿಎಂ ಯಡಿಯೂರಪ್ಪ ಬಂದು ಒಂದು ಸಭೆ ನಡೆಸಿದ್ದಾರೆ ಮೇಡಮ್, ಲಿಂಗಾಯತ್ ಮತ್ತು ಮರಾಠ ಮತಗಳು ವಿಭಜನೆ ಆಗಬಾರ್ದು ಅಂತೇಳಿ. ಸೊ ಎಲ್ಲ ನಾಯಕರು ಕರೆದು ಅಷ್ಟೊಂದು ಬಿಜೆಪಿ ಭಯ ಹುಟ್ಟಿಸಿದ್ರ ಅಂತ ನೋಡಿ. ನಾನು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೆ ಭಾಳಷ್ಟು ಗೌರವ ಕೊಡ್ತೀನಿ, ನಮ್ಮ ಲಿಂಗಾಯತ ಸಮಾಜದ ಹಿರಿಯ ನಾಯಕರು. ಆದರೆ ಪಾಪ ಅನಿಸುತ್ತೆ ನನಗೆ ಅವ್ರನ್ನ ನೋಡಿದಾಗ ಒಮ್ಮೊಮ್ಮೆ. ಯಾಕಂತಂದರೆ ಒಂದೇ ವರ್ಷ ಆಗಿತ್ತು ಅವ್ರು ಸಿ ಎಂ ಆದಾಗ, ನಿರ್ದಾಕ್ಷಿಣ್ಯವಾಗಿ ಮುಂಚೆನೂ ಬಿಜೆಪಿಯವರ ಅಧಿಕಾರದಿಂದ ಅವರನ್ನು ಕಿತ್ತೋಗಿದ್ರು, ಜೈಲಿಗೆ ಕಳಿಸಿದ್ರು. ಈಗಲೂ ಕೂಡ 1 ವರ್ಷದಲ್ಲಿನೇ ಅವರನ್ನು ಅಧಿಕಾರದಿಂದ ತೆಳಗಿಳಿಸಿದ್ರು. ಯಾವುದೇ ಕಾರಣ ಇಲ್ಲದೆ ಲಿಂಗಾಯತ್ ಸಮುದಾಯದ ಒಬ್ಬ ಹಿರಿಯ ನಾಯಕನ್ನ ನಿರ್ದಾಕ್ಷಿಣ್ಯವಾಗಿ ಕೆಳಗಿಳಿಸಿದ್ರು. ಈಗ ಲೋಕಸಭೆ ಇಲೆಕ್ಷನ್ ಬಂದಿದೆ, ಸೊ ಏನಾದರೂ ಒಂದು ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಪಾಪ ಯಡಿಯೂರಪ್ಪ ಸಾಹೇಬ್ರನ್ನ ಕಳಿಸ್ತಾ ಇದ್ದಾರೆ. ಬಟ್ ನನ್ನ ಸಮಾಜ ಬಹಳಷ್ಟು ವಿದ್ಯಾವಂತ ಇದೆ, ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ, ಖಂಡಿತ ಮಾಡ್ತಾರೆ. ಬಿಜೆಪಿ ಒಂದು ಆರೋಪ ಮಾಡ್ತಾ ಇದ್ರು ಮೇಡಮ್ ಅವರಿಗೆ, ಇವಾಗ ಕೇಸರಿ ಧ್ವಜ ನೆನಪಾಗಿದೆ, ಇವಾಗ ಹಿಂದುತ್ವ ನೆನಪಾಗಿದೆ ಅಂತ ಬಿಜೆಪಿ ನಾಯಕರು ತಮ್ಮ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅವ್ರಿಗೇನೆ, ನಾನು ಭಾರತ ದೇಶದ ಒಂದು ಜವಾಬ್ದಾರಿಯುತ ಪ್ರಜೆ, ಮಂತ್ರಿಕಿ. ನಾನು ನನ್ನ ದೇಶದ ಹೆಮ್ಮೆಯ ಸುಪುತ್ರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಬಿಜೆಪಿಯವ್ರ ಕಡೆಯಿಂದ ಕೇಸರಿ ಬಗ್ಗೆ ಕೇಳ್ಕೊಂಡು ತಿಳ್ಕೊಂಡು ಅದನ್ನು ಮಾಡ್ಕೊಳ್ಬೇಕನ್ನೋದಿಲ್ಲ. ಸಣ್ಣೊಂದಿರ್ತದಿಂದ ನಮ್ಮ ಮನೆಯಲ್ಲಿ ಏನು ಸಂಸ್ಕೃತಿ ಇದೆಯೋ ಅದನ್ನು ನಾವು ನಡೆಸ್ಕೊಂಡು ಬಂದಿರೋದು. ಏನು ಬಿಜೆಪಿಯವ್ರನ್ನ ಕೇಳಿ ಕೇಸರಿನ ಹಾಕೋಲ್ಲ, ಹುಟ್ಟದಾಗಿಂದನೂ ನಮ್ಮ ಜೊತೆ ಇದೆ. ಬಟ್ ನಾವು ಬಸವಣ್ಣನ ತತ್ವದಲ್ಲಿ ನಡೆಯುವಂಥವ್ರು, ಎಲ್ಲ ಸಮಾಜದವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥವ್ರು, ಯಾವುದೇ ಸಮಾಜಕ್ಕೆ ದ್ರೋಹವನ್ನು ಮಾಡುವಂಥವ್ರಲ್ಲ. ಬರೀ ಬಾಯಿನಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿದರೆ ಆಗೋದಿಲ್ಲ. ನಿಜವಾದ ಅರ್ಥದಲ್ಲಿ ಮಾನವ ಧರ್ಮ ಇದ್ದಂಥವ್ರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಆಗಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದ್ರ ಥರ ಇಲ್ಲಿದ್ದೀವಿ, ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸಂಸ್ಕೃತಿಯನ್ನು ನನ್ನ ಮಗನಾದಂಥ ಮೃಣಾಲ್ ಹೆಬ್ಬಾಳ್ಕರ್ಗೂ ಹೇಳಿದ್ದೀನಿ. ಈ ಕೇಸರಿ ಅನ್ನೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಕೇತ ಅಂತ ಹೇಳ್ತೀನಿ. ಯಾಕೆ ನಮ್ಮ ದೇಶದ ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಇದೆ, ಬಿಳಿ ಇದೆ, ಹಸಿರು ಇದೆ. ಐ ಆಮ್ ಪ್ರೌಡ್ ಆಫ್ 3 ಕಲರ್ಸ್. ಮೃಣಾಲ್ ಬಗ್ಗೆ ಯಾವ ರೀತಿ ವಾತಾವರಣ ಇದೆ, ಜನ ಏನು ಹೇಳ್ತಾ ಇದ್ದಾರೆ? ಬೆಳಗಾವಿ ಮನೆ ಮಗ ಅಂತೇಳಿ. ಬೆಳಗಾವಿ ಮನೆ ಮಗ ಅಂತಾನೆ ಹೇಳ್ತಾ ಇದ್ದಾರೆ.
ಮತ್ತು ಉಳಿದಂಥವ್ರು ಎಲ್ಲರಿಗೂ ಹೋಗಿ ನಾನು ಕೈ ಮುಗಿತಾ ಇದ್ದೀನಿ. ಅನ್ನ ಬೆಳಗಾವಿ ಮಗನಿಗೆ ಓಟ್ ಹಾಕಿ ಹೊರಗಡೆ ಅವ್ರಿಗೆ ಬ್ಯಾಡ್ರಿ ಅನ್ನ ಅಂತ ಎಲ್ಲರಿಗೂ ತಿಳುವಳಿಕೆ ಹೇಳ್ತಾ ಇದ್ದೀನಿ. ನಾನು ಹೇಳಿದ ತಕ್ಷಣ ನನಗೆ ಅವ್ರು ಧೈರ್ಯ ಹೇಳ್ತಾ ಇದ್ದಾರೆ, ಮೇಡಮ್ ನಾವು ನಿಮ್ಮ ಜೊತೆ ಇದ್ದೀವಿ, ನಾವು ಲೋಕಲ್ ನೋಡಿ ಮಾಡ್ತೀವಿ ಅಂತ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಾನು ಒಂದು ಪಾಸಿಟಿವ್ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಒಬ್ಬ ಮಂತ್ರಿಯಾಗಿ ನಾನು ಮಗನ ಬಗ್ಗೆ ಮಾತನಾಡಲಿಕ್ಕೆ ಬಂದಿಲ್ಲ, ಒಂದು ತಾಯಿಯಾಗಿ ಮಗನ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ಒಬ್ಬ ಜವಾಬ್ದಾರಿಯುತ ಬೆಳಗಾವಿಯ ಪ್ರಜೆಯಾಗಿ ಬೆಳಗಾವಿಯನ್ನು ಉಳಿಸ್ಕೊಳ್ರಿ ಅಂತ ಹೇಳಿಕ್ಕೆ ಬಂದಿದ್ದೀನಿ. ಇವಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಮಾತು ಏನಂದ್ರೆ ಮತದಾರರು ಬೆಳಗಾವಿ ಮಗನಿಗೆ ಈ ಬಾರಿ ಬೆಂಬಲ ಸೂಚಿಸ್ತಾರೆ ಅನ್ನೋಂಥ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರ್ಗಿ, TV5 ಬೆಳಗಾವಿ.